ಇನ್ನೇನು ಹೋಮ ಮುಗಿಯೋ ಸಮಯ ಬಂತು. ಕಾವೇರಿನ ಮಂಟಪಕ್ಕೆ ಕರ್ಕೊಂಬನ್ನಿ. ಅವಳು ತಯಾರಾಗಿದ್ದಾಳಾ? ಅವಳು ನೆನ್ನೆನೇ ರೆಡಿಯಾಗಿ ಕೂತ್ಕೊಂಡಿದ್ದಾಳೆ. ಇಲ್ಲಿ ನಿಮ್ಮ ಮೊಮ್ಮಗನು ತಾಳಿ ಕಟ್ಟಕ್ಕೆ ತುದಿಗಾಲಲ್ಲಿ ಕೂತಿದ್ದಾನಲ್ಲ, ಇನ್ನೇನು ಬರ್ತಾಳೆ ಬಿಡಿ. ಅಲ್ವಾ ಮತ್ತೆ, ನನ್ನ ಮೊಮ್ಮಗನ್ಗೆ ಕಾವೇರಿ ಅಂದ್ರೆ ಜೀವ. ಅವಳಿಗೋಸ್ಕರ ಕಾಯ್ತಾ ಇದ್ದಾನೆ. ಬೇಗ ಕರ್ಕೊಂಬನ್ನಿ. ಅತ್ತೆ, ನೀವು ಸ್ವಲ್ಪ ಸುಮ್ಮನೆ ಇರಿ. ಒಂದೇ ಉಸಿರಲ್ಲಿ ಅವಸರ ಮಾಡಬೇಡಿ. ಪುರೋಹಿತರು ಹುಡುಗಿನ ಯಾವಾಗ ಕರ್ಕೊಂಬರ್ಬೇಕು ಅಂತ ಹೇಳ್ತಾರೆ. ಇವನೇನು ನನ್ನ ಯಕಶಿತ್ ಹುಳು ಅನ್ನೋ ಥರ ನೋಡ್ತಿದ್ದಾನಲ್ಲ. ನಿಜ ಹೇಳಬೇಕು ಅಂದರೆ ಇವನು ಕೂತಿರೋ ಜಾಗದಲ್ಲಿ ನಾನು ಕೂತಿರ್ಬೇಕಾಗಿತ್ತು. ಮಗನೇ, ಏನು ಹೇಳಿದ್ರು ಏನು ಪ್ರಯೋಜನ ಇಲ್ಲ. ನನ್ನ ಕನಸು ಹೀಗೆ ಬೆಂಕಿಲಿ ಉರಿದೋಗ್ತಾ ಇದೆಯಲ್ಲ, ಏನು ಮಾಡೋದು? ಗರಿಕೆ ಹುಲ್ಲನ್ನು ಅರ್ಪಿಸ್ತಾ ಹೋಗಪ್ಪ. ಓ ಮಹಾಗಣಾಧಿಪತಿಯೇ, ಇದನ್ನಮ್ಮ ನೋಡಿಪ್ಪ, ಗಣಹೋಮ ಮುಗಿತಾ ಬಂತು. ಬೇಗ ಹೋಗಿ ವಧುನ ಕರ್ಕೊಂಡು ಬನ್ನಿ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ. ಕಾವೇರಿ, ನೀನ್ ಇಷ್ಟೆಲ್ಲ ಅಲಂಕಾರ ಮಾಡ್ಕೊಂಡು ಈ ತರ ಮೂತಿ ಇಟ್ಕೊಂಡಿದ್ರೆ ಮಾಡಿರೋ ಅಲಂಕಾರ ಎಲ್ಲ ವೇಸ್ಟ್ ಆಗುತ್ತೆ. ನೀನ್ ಸ್ವಲ್ಪ ನಗ್ತಿದ್ರೇನೆ ಅದಕ್ಕೊಂದ್ ಕಳೆ ಇರುತ್ತೆ. ಎದು ಜೊತೆ ಕೊನೆಗೂ ಮಾತಾಡಕ್ ಆಗ್ಲಿಲ್ಲ ಅನ್ನೋದ್ನ ಮನ್ಸಿಂದ ತೆಗ್ದು ಹಾಕು. ಫೀಲ್ ಫ್ರೀ. ಇನ್ ಭೇಟಿ ಯಾವುದೂ ಇಲ್ಲ. ಎಂಜಾಯ್ ದ ಪ್ರೆಸೆಂಟ್. ಏನಿದು ಇಬ್ರದು ಗುಸುಗುಸು? ಇಬ್ರದು ಮಾತ್ ಮುಗೀತಾ? ಕೆಳಗಡೆ ಪುರೋಹಿತರು ಕಾಯ್ತಿದ್ದಾರೆ, ಬೇಗ ಬನ್ನಿ. ಹಾ, ಮಂಟಪಕ್ಕೆ ಹೋಗೋವರೆಗೂ ಇವ್ರ ಮಾತು ಮುಗಿಯಲ್ಲಮ್ಮ. ಫ್ರೆಂಡ್ಸ್ ಅಂದ್ರೆ ಹೀಗಿರ್ಬೇಕು, ಯಾವಾಗ್ಲೂ ಅಂಟ್ಕೊಂಡೇ ಇರ್ತಾರೆ. ನಮ್ ಕಾವೇರಿ ಮದ್ವೆ ಆಗಿ ಹೋದ್ಮೇಲೆ ಸರ್ಸು ಏನ್ ಮಾಡ್ತಾಳೋ ನೋಡ್ಬೇಕು. ಸರಿ, ಕಾವೇರಿ ರೆಡಿ ಆದ್ಲಾ? ಆಯ್ತು. ಕಾವೇರಿ, ಎಷ್ಟು ಮುದ್ದಾಗಿ ಕಾಣ್ತಿದೆ ಗೊತ್ತಾ? ನಿನ್ಗೆ ಯಾರ ದೃಷ್ಟಿನೂ ಬೀಳ್ಬಾರ್ದು. ನೀನೆಷ್ಟು ಸುಂದರವಾಗಿದೆಯೋ, ನಿನ್ ಲೈಫು ಅಷ್ಟೇ ಸುಂದರವಾಗಿರ್ಬೇಕು. ಪೂರ್ಣಿ, ಯಾಕಮ್ಮ ಈ ಹೊತ್ತಲ್ಲಿ ಅವಳು ಅಳಿಸ್ತಾ ಇದ್ಯಾ? ಸಾರಿ ಕಾವೇರಿ. ಕಣ್ಣೀರು ಒರೆಸ್ಕೊ, ಇಲ್ಲಾಂದ್ರೆ ಮೇಕಪ್ ಎಲ್ಲ ಹೋಗ್ಬಿಡುತ್ತೆ. ಸರಿ, ನಡೀರಿ ಹೊರಡೋಣ. ಅಮ್ಮ, ಒಂದ್ ನಿಮಿಷ ಇರು. ಬಾಸಿಂಗ ಕಟ್ಟದ್ ಬೇಡ್ವಾ?